ಒಂದು ರಿಮೋಟ್ ತಗೊಂಡು ಅವನು ಆಪರೇಟ್ ಮಾಡ್ದಂಗೆ ಇರ್ತದೆ. ಕೆಲವು ಸಾರಿ ನಾವೇನೋ ಪ್ರೇಯರ್ ಮಾಡ್ಬೇಕಂತ ಅನ್ಕೊಳ್ತಿರ್ತೀವಿ, ಅವನೇನೋ ಜಗಳ ಮಾಡಂಗೆ ನಡೆಸ್ತಾ ಇರ್ತಾನೆ. ನಾವೇನೋ ಚರ್ಚ್ಗೆ ಹೋಗ್ಬೇಕಂತ ಅನ್ಕೊಳ್ತಿರ್ತೀವಿ, ಅವನೇನೋ ಯಾವುದೋ ಒಂದು ಕುಟುಂಬದ ವಿಚಾರಗಳನ್ನ ಮಾತಾಡ್ಲಿಕ್ಕೆ ನಡೆಸ್ಕೊಡ್ತಿರ್ತಾನೆ. ನಾವೇನೋ ದೇವರ ಆರಾಧನೆಯಲ್ಲಿ ಪಾಲ್ಗೊಳ್ಬೇಕಂತ ಅನ್ಕೊಳ್ತಿರ್ತೀವಿ, ಅವನೇನೋ ಲೋಕದ ಜಂಜಾಟದಲ್ಲಿ ನಮ್ಮನ್ನು ಮುಳುಗಿಸ್ತಿರ್ತಾನೆ. ಯಾರು ಆಪರೇಟ್ ಮಾಡ್ತಾರೆ ಇವತ್ತು ನಿನ್ನ ಲೈಫು? ದೇವ್ರ ಅಥವಾ ದುಷ್ಟನ? ಇವತ್ತು ನಿನ್ನ ಲೈಫ್ ದೇವ್ರ ಆಪರೇಟ್ ಮಾಡ್ಬೇಕಾ? ನಿನ್ನ ಜೀವಿತದಲ್ಲಿ ಏನಾದರೂ ಸೈತಾನ ಹಿಡಿತಗಳಿದ್ರೆ ಅವನ ಬ್ರೇಕ್ ಮಾಡ್ಕೋಬೇಕು. ಬ್ರೇಕ್ ದ ಚೈನ್ಸ್ ಆಫ್ ಈವಿಲ್ ಬೈ ಪ್ರೇಯರ್. ಪ್ರಾರ್ಥನೆಯಿಂದ ಚೈನ್ಗಳನ್ನ ಮುರಿರಿ. ಮನ್ಕಲ್ಲಾಕ ಪ್ರಾರ್ಥನೆ ಮಾಡ್ರಿ, ಉಪವಾಸವಿದ್ದು ಪ್ರಾರ್ಥನೆ ಮಾಡ್ರಿ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ, ವೈರಾಗ್ಯವಿದ್ದು ಪ್ರಾರ್ಥನೆ ಮಾಡ್ರಿ. ಶರೀರ ಬೇಡ ಅಂದ್ರೂ ಕೂಡ ಮನಸ್ಸು ಬೇಕಂದಂಗೆ ದೇವರ ಹತ್ರ ನಂಟು ಬೆಳೆಸ್ಕೊಳ್ಳೋಣ. ದ ಪ್ರೇಯರ್ ಹೌ ವಿ ಪ್ರೇ ಟು ಗಾಡ್ ದಟ್ ಡೆಲಿವರ್ಸ್ ಅಸ್, ಅದು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿರ್ತದೆ. ಸೊ ಇವತ್ತು ನನ್ನ ಲೈಫ್ ಮೇಲೆ ದೇವರ ಹಿಡಿತಾನೆ ಇರಬೇಕು ಹೊರತು ಬೇರೆ ಯಾರ ಹಿಡಿತ ಇರಬಾರ್ದು. ಹಾಗಾದ್ರೆ ದೇವರ ಕೈಯಲ್ಲಿ ನಾವು ಒಪ್ಪಿಸ್ತೀವ? ದೇವರ ಕೈಯಲ್ಲಿ ಒಪ್ಪಿಸಿದವರು ಯಾವತ್ತು ಸೋಲಲ್ಲ. ಅವಮಾನದಲ್ಲಿ ಇದ್ರೂ ಕೂಡ ಮಾನ ಮಹಿಮೆ ದೇವರಿಗೆ ಕೊಡ್ತಾರೆ. ಮೇಲೆ 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 ದೇವರು ನಡೆಸ್ತಾನೆ ಇರ್ತಾರೆ. ಯಾಕಂದ್ರೆ ದೇವರ ತೀರ್ಮಾನ ಅದು. ದೇವರ ನಂಬಿ ಮೋಸ ಹೋದವನಿಲ್ಲ. ಕಷ್ಟ ಬರ್ಬೋದು, ಅದರ ಹಿಂದೆ ಮಹಿಮೆ. ಸಮಸ್ಯೆ ಬರ್ಬೋದು, ಅದ್ರ ಹಿಂದೆ ಉತ್ತರ. ತಿರಸ್ಕಾರ ಬರ್ಬೋದು, ಅದರಿಂದ ಸನ್ಮಾನ ದೇವರು ಕೊಟ್ಟಿದ್ದಾನೆ ಬೈಬಲ್ ಅಲ್ಲಿ. ಅದು ಖಂಡಿತ ನಿನಗೂ ನನಗೆ ಕಾದಿರ್ತದೆ. ಸೊ ಯಾರು ಹಿಡಿತಾ ಇರ್ಬೇಕು ನಮ್ಮ ಮೇಲೆ? ಹಣ ನಿಮ್ಮ ಮೇಲೆ ಹಿಡಿತಾ ಇದ್ರೆ ಮೋಸ. ಲೋಕದ ಅಧಿಕಾರ ನಿಮ್ಮ ಮೇಲೆ ಹಿಡಿತವಿದ್ರೆ ಮೋಸ. ಲೋಕದ ಆಡಂಬರ ನಿಮ್ಮ ಮೇಲೆ ಹಿಡಿತವಿದ್ರೆ ಮೋಸ. ದೇವರು ನಿಮ್ಮ ಮೇಲೆ ಹಿಡಿತಾ ಇರಲಿ. ನಿನಗೆ ಬಡತನ ಇದ್ರೂ ಕೂಡ ಸಮಾಧಾನದಿಂದ ಇರ್ತದೆ, ನಿದ್ದೆ ಸಮಾಧಾನ ಬರ್ತದೆ, ಮನಸ್ಸು ಸಮಾಧಾನ ಇರ್ತದೆ, ಕುಟುಂಬ ಆಶೀರ್ವಾದವಿರ್ತದೆ. ಇವತ್ತು ನಮಗೆ ನಿಮಗೆ ದೇವರು ಏನು ಕೊಡ್ತಾರೋ ಅದು ತೆಗೆದುಕೊಳ್ಳೋಣ. ನಮ್ಮ ಜೀವಿತ, ನಮ್ಮ ಕುಟುಂಬ ದೇವರ ಕೈಯಲ್ಲಿ ಕೊಡೋಣ. ದೇವರ ಹಿಡಿತ ನಮ್ಮ ಮೇಲೆ ಇರಲಿ.